ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ. ವ್ಯಸನ ಮುಕ್ತ ಯುವಶಕ್ತಿ ನಿರ್ಮಾಣಕ್ಕೆ ಕ್ರೀಡೆಗಳು ಸಹಕಾರಿಯಾಗಬಲ್ಲವು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಕಾರ್ಯದರ್ಶಿ, ಜಾಲಾ ಪ್ರೀಮಿಯರ್ ಲೀಗ್ ಜೆಪಿಎಲ್ನ ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಆರ್ ಸುರೇಶ್ ರವರು ಅಭಿಪ್ರಾಯಪಟ್ಟರು. 11 ಸ್ಟ್ರೈಕರ್ಸ್ ವತಿಯಿಂದ ಬ್ಯಾಟರಾಯನಪುರ ಕ್ಷೇತ್ರದ ಜಾಲಾ ಹೋಬಳಿಯ ಸಾತನೂರು ಗ್ರಾಮದ ಈಗಲ್ಟನ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ಜಾಲಾ ಪ್ರೀಮಿಯರ್ ಲೀಗ್ ಸೀಸನ್ 4 ಜೆಪಿಎಲ್ ಸೀಸನ್ 4 ಕ್ರಿಕೆಟ್ ಪಂದ್ಯಾವಳಿಯನ್ನು ಶನಿವಾರ ಉದ್ಘಾಟಿಸಿ ಮಾತನಾಡಿದ ಅವರು, ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಸ್ಮರಣೆಯಲ್ಲಿ ಕಳೆದ 15 ವರ್ಷಗಳಿಂದ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸುತ್ತಾ ಬಂದಿದ್ದು, ಸ್ಥಳೀಯ ಯುವಕರ ಒತ್ತಾಸೆಯ ಮೇರೆಗೆ ಅದನ್ನು ಜಾಲಾ ಪ್ರೀಮಿಯರ್ ಲೀಗ್ ಎಂದು ಹೆಸರು ಬದಲಾವಣೆ ಮಾಡಿ ಕಳೆದ 4 ವರ್ಷಗಳಿಂದ ಆಯೋಜಿಸಲಾಗುತ್ತಿದೆ. ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 11 ಸ್ಟ್ರೈಕರ್ಸ್, ರಾಮದೂತ ಕ್ರಿಕೆಟರ್ಸ್, ಫಿಟ್ ಬಾಕ್ಸ್, ರಾಯಲ್ ಸ್ಪೋರ್ಟ್ಸ್ ಕ್ಲಬ್, ಮೈಟಿ ವೈಕಿಂಗ್ಸ್, SM ಸ್ಮ್ಯಾಶರ್ಸ್, ಏಕಲವ್ಯ, PP ಬಾಯ್ಸ್, ಸಾತ್ನೂರು ವಿನಾಯಕ ಬಾಯ್ಸ್ ಅಂಡ್ ರಾಯಲ್ ಲಯನ್ಸ್, ಟೀಮ್ ಇಮ್ಮಡಿ ಪುಲಿಕೇಶಿ, MS ಬಾಯ್ಸ್ ಎಂಬ 12 ತಂಡಗಳಿದ್ದು, ಮೇ 9, 10, ಮೇ 15, 16 ಮತ್ತು 17 ಒಟ್ಟು 5 ದಿನಗಳ ಕಾಲ ನಡೆಯಲಿದೆ. ಪಂದ್ಯಾವಳಿಯ ಪ್ರಥಮ ವಿಜೇತರಿಗೆ 2,22,222 ರೂಪಾಯಿ ನಗದು ಮತ್ತು ಟ್ರೋಫಿ, ಮೊದಲ ರನ್ನರ್ ಅಪ್ ತಂಡಕ್ಕೆ 1,11,111 ರೂಪಾಯಿ ನಗದು, ಎರಡನೇ ರನ್ನರ್ ಅಪ್ ತಂಡಕ್ಕೆ 5,55,555 ರೂಪಾಯಿ ನಗದು ಬಹುಮಾನ ನೀಡಿ ಗೌರವಿಸಲಾಗುವುದು. ಇದು ಜಾಲಾ ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯ 4ನೇ ಆವೃತ್ತಿಯ ಕ್ರಿಕೆಟ್ ಪಂದ್ಯಾವಳಿಯಾಗಿದ್ದು, ಅತ್ಯಂತ ಯಶಸ್ವಿಯಾಗಿ ಸಾಗುತ್ತಿರುವುದು ಸಂತೋಷ ಉಂಟು ಮಾಡುವ ಸಂಗತಿ. ಯುವಜನತೆ ವ್ಯಸನಮುಕ್ತರಾಗಿ, ಸಬಲರಾಗಿ, ಸಮಾಜಕ್ಕೆ ಸತ್ಪ್ರಜೆಗಳಾಗಿ ಕೊಡುಗೆ ನೀಡುವಂತಾಗಬೇಕು ಎಂಬ ಮಹತ್ವದ ಉದ್ದೇಶವೇ ಈ ಪಂದ್ಯಾವಳಿಯ ಆಯೋಜನೆಗೆ ಮೂಲ ಕಾರಣವಾಗಿದೆ. ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಸಹಕಾರಿಯಾಗುವುದರ ಜೊತೆಗೆ ವ್ಯಸನಮುಕ್ತ ಯುವಶಕ್ತಿ ನಿರ್ಮಾಣದ ನಿಟ್ಟಿನಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಕ್ರೀಡೆಯಲ್ಲಿ ಗೆಲುವಿಗಿಂತ ಉತ್ಸಾಹದ ಪಾಲ್ಗೊಳ್ಳುವಿಕೆ ಬಹುಮುಖ್ಯ. ಈ ದಿಶೆಯಲ್ಲಿ ಯುವಕರು ಈ ಪಂದ್ಯಾವಳಿಯ ಸದುಪಯೋಗ ಪಡೆದುಕೊಳ್ಳುವಂತಾಗಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಸನ್ಮಾನ್ಯ ಶ್ರೀ ಸುಬ್ರಹ್ಮಣ್ಯರವರು, ಶ್ರೀ ಮಹೇಂದ್ರ ಸಿಂಗ್ ರವರು, ಶ್ರೀ ರಾಜಣ್ಣ, ಶ್ರೀ ಸುನೀಲ್ ಗೌಡ, ಶ್ರೀ ರಾಜೇಶ್ ಸ್ನೇಕ್, ಶ್ರೀ ದಿವಾಕರ್, ಶ್ರೀನಿವಾಸ್, ರಮೇಶ್, ಲೋಕೇಶ್, ನಾಸಿಫ್ ಸೇರಿದಂತೆ ವಿವಿಧ ಕ್ರಿಕೆಟ್ ತಂಡಗಳ ಆಟಗಾರರಿದ್ದರು. ನಮಗೆ ಟಾಸ್ ಗೆಲ್ಲೋದೆಲ್ಲ ಮುಖ್ಯ, ಪಂದ್ಯ ಗೆಲ್ಲೋದು ಮುಖ್ಯ ನಮ್ಗೆ. ಈಗ ನಮ್ಮ PP ಬಾಯ್ಸ್ ಅವರು ಟಾಸ್ ಗೆದ್ದು ನಮಗೆ ಅವ್ರು ಫೀಲ್ಡಿಂಗ್ ತಗೊಂಡಿದ್ದಾರೆ, ನಮ್ಗೆ ಬ್ಯಾಟಿಂಗ್ ಕೊಟ್ಟಿದ್ದಾರೆ. ತೊಂದರೆ ಇಲ್ಲ ನಮಗೆ. ಬ್ಯಾಟಿಂಗ್ ಆದರೂ ಒಂದೇ, ಬೌಲಿಂಗ್ ಆದರೂ ಒಂದೇ. ಬ್ಯಾಟಿಂಗ್ ಮಾಡಬೇಕು, ಬೌಲಿಂಗ್ ಮಾಡಬೇಕು. ಅದರಿಂದ ನಮಗೇನು ತೊಂದರೆ ಇಲ್ಲ. ನಮ್ಮ ಆಟಗಾರರು ಸಜ್ಜಿದ್ದಾರೆ, ನಾವು ರೆಡಿ ಇದ್ದೀರಿ. ಅಣ್ಣ, ಪ್ರಾಕ್ಟೀಸ್ ಅಲ್ಲಿ ಅವರು ಫೀಲ್ಡಿಂಗ್ ತಗೊಂಡು ಗೆದ್ದಿದ್ರಂತೆ 2 ಮ್ಯಾಚು. ನೀವು ಅಷ್ಟೇ 11 ಸ್ಟ್ರೈಕರ್ಸ್ ಪ್ರಾಕ್ಟೀಸ್ ಅಲ್ಲಿ ಬ್ಯಾಟಿಂಗ್ ತಗೊಂಡು 2 ಮ್ಯಾಚ್ ಗೆದ್ದಿದ್ದೀರಾ. ಅವ್ರು 60 ರನ್ ಒಳಗಡೆ ಕಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೀವು ಎಷ್ಟನ್ನು ಹೊಡಿಬಹುದು ಅಂತ ನಿಮ್ಮ ಒಂದು ಅನಿಸಿಕೆ? ನಾವು ಒಂದು 75-80 ರನ್ ಚೇಸ್ ಮಾಡಿ ಅವ್ರನ್ನ ಸೋಲ್ಸಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಓಕೆ ಅಣ್ಣ, ಆಲ್ ದ ಬೆಸ್ಟ್. 2 ತಂಡಕ್ಕೂ ಆಲ್ ದ ಬೆಸ್ಟ್. ಓಕೆ, 4 ವರ್ಷ ಅಂತಲ್ಲ ಇದು. ನಾವು ಬಾಲಗಂಗಾಧರನಾಥ ಸ್ವಾಮೀಜಿ ಕಪ್ಪು ಅಂತ ನಡೆಸ್ತಾ ಇದ್ದೀರಿ. ಹಿಂದೆ ಅದು ಸುಮಾರು 15 ವರ್ಷದಿಂದ ನಡೆಸ್ತಾ ಇದ್ದೀರಿ. ಈಗೇನಾಯಿತು, 4 ವರ್ಷದಿಂದ ಹುಡುಗರ ಒಂದು ಒತ್ತಾಯದ ಮೇರೆಗೆ ಜಾಲಾ ಪ್ರೀಮಿಯರ್ ಲೀಗ್ ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ. 12 ತಂಡವಾಗಿ ನಾವು ಓನರ್ಗಳು ಕೊಟ್ಟು ಒಂದೊಂದು ತಂಡಕ್ಕೆ ಒಬ್ಬ ಓನರ್ ಮಾಡಿ ಆಟಗಾರನ ಖರೀದಿ ಮಾಡುವ ಪ್ರಕ್ರಿಯೆಯನ್ನು ಮಾಡಿ 12 ತಂಡಕ್ಕೆ ಮ್ಯಾಚ್ಗಳು ಹಾಕಿ ಈಗ ಜಾಲಾ ಪ್ರೀಮಿಯರ್ ಲೀಗು 4ನೇ ವರ್ಷ ನಡೀತಾ ಇದೆ. ಈ ಒಂದು ಪಂದ್ಯಾವಳಿಗಳಿಗೆ ನಮ್ಮ ಜಾಲಾ ಹೋಬಳಿಯ ಎಲ್ಲ ಮುಖಂಡರುಗಳು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲರೂ ಕೂಡ ನಮಗೆ ಸಹಾಯ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಆಟಗಾರರು ಕೂಡ 70 ಹಳ್ಳಿ ಆಟಗಾರರು ಯಾವುದೇ ಒಂದು ಮಾದಕ ವ್ಯಸನಿಗೆ ಒಳಗಾಗದೆ ಈ ಒಂದು ಕ್ರೀಡೆಯನ್ನು ಆಡೋಕ್ಕೆ ಎಲ್ಲ ತುಡಿಗಾಲಲ್ಲಿ ನಿಂತ್ಕೊಂಡು ಈ ಒಂದು ಜಾಲಾ ಪ್ರೀಮಿಯರ್ ಲೀಗ್ನ ಯಶಸ್ವಿಯಾಗಿ ನಡೆಸ್ಕೊಂಬರ್ತಾಯಿದ್ದೀರಿ. ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ, ನಮ್ಮ ಈ ಒಂದು ತಂಡದ ಎಲ್ಲ ಆಟಗಾರರು ಏನಿದ್ದಾರೆ ಅವ್ರಿಗೇನೂ ಈ ಒಂದು ಪಂದ್ಯಾವಳಿಗಳು ನಡೆಯುವಾಗ ಅಡೆತಡೆ ಆಗದೆ ಅವರೆಲ್ಲರೂ ಕೂಡ ಫಿಟ್ಟಾಗಿ ಈ ಒಂದು ಪಂದ್ಯಾವಳಿಗಳನ್ನ ಆಡಿ ಜಯಿಸಬೇಕು. ಹಾಗೆ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು. ಹಾಗೆ ಎಲ್ಲರೂ ಕೂಡ ಶಾಂತಿ ರೀತಿಯಲ್ಲಿ ಕ್ರೀಡೆನ ಒಂದು ಸ್ಪೋರ್ಟಿವಾಗಿ ತಗೊಂಡು ಈ ಒಂದು ಪಂದ್ಯಾವಳಿಗಳನ್ನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಮೊದಲನೇದಾಗಿ ಅವ್ರು ಕೇಳ್ಕೊಳ್ತೀನಿ. ಹಾಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಯಾರೇ ನಮಗೆ ಈ ಒಂದು
ಜಲಪ್ರೇಮಿಯಲ್ಲಿ ಪಂದ್ಯಾವಳಿಗಳಿಗೆ ಸಹಾಯ ಮಾಡ್ತಾಯಿದ್ದಾರೆ. ಅವರು ಕೂಡ ಮುಂದಿನ ದಿನ ಬರ್ತಾರೆ ಇಲ್ಲಿಗೆ. ಅವರು ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತು ಪೂಜೆ ಮಾಡುವ ಮುಖಾಂತರ ನಮ್ಮ ಮನೇಶ್ವರನ ಗುಡಿಗೆ ಪೂಜೆ ಮಾಡಿ ಭೂತಾಯಿಗೆ ಪೂಜೆ ಮಾಡಿ ನಾವು ಪಂದ್ಯಾವಳಿಯನ್ನು ಸ್ಟಾರ್ಟ್ ಮಾಡ್ತಾಯಿದ್ರಿ. ಆ ದೇವರು ನಮಗೆ ಎಲ್ಲ ಥರವಾದ ಶಕ್ತಿ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು. ಇಡೀ ಪ್ರಪಂಚದಲ್ಲಿ ಮಾದಕ ವ್ಯಸನಿಗಳು ಜಾಸ್ತಿ ಆಗಿದ್ದಾರೆ. ಡ್ರಗ್ಸು, ಅಫೀಮು, ಗಾಂಜಾ, ಮಾದಕ ವಸ್ತುಗಳು ಆ ಸೇವನೆಯಿಂದ ಅವರ ಆರೋಗ್ಯಗಳನ್ನ ಕೆಡಿಸ್ಕೊಳ್ತಾ ಇದ್ದಾರೆ. ಆದ್ದರಿಂದ ನಾನು ನಮ್ಮ ಜಾಲಹೋಬಳಿಯಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಅನ್ನೋ ಉದ್ದೇಶ ಅಂದರೆ ನಮ್ಮ 70 ಹಳ್ಳಿ ಮಕ್ಕಳು ಯಾವುದೇ ಥರವಾದ ಮಾದಕ ವಸ್ತುಗಳ ವ್ಯಸನಿಗೆ ಒಳಗಾಗಬಾರ್ದು. ಈ ಒಂದು ಕ್ರೀಡೆಯನ್ನು ಆಡ್ತಾ ಇದ್ದರೆ ಅವ್ರಿಗೂ ಒಂದು ಸ್ಫೂರ್ತಿ ಇರ್ತದೆ. ನನ್ನಲ್ಲಪ್ಪ ನಾವು ಪ್ಲೇಯರ್ ಆಗಬೇಕು ಅಂತೇಳಿ ಆ ಪ್ಲೇಯರ್ ಆಗಬೇಕು ಅಂತ ಮನಸ್ಥಿತಿ ಬಂದಾಗ ಅವ್ರಿಗೇನು ಅನಿಸಲ್ಲ. ಅವಾಗ ಒಳ್ಳೆಯ ಮನಸ್ಥಿತಿ ಬರ್ತದೆ ಅವ್ರಿಗೆ. ಮುಂದೆ ಅವರ ಒಂದು ಕುಟುಂಬಕ್ಕೆ ನೆರವಾಗ್ತಾರೆ. ಯಾವುದೇ ತೊಂದರೆ ಇಲ್ಲದಂಗೆ ಅವರು ಕುಟುಂಬ ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ನಾನು ನಂಬಿದ್ದೀನಿ. ದೇವರಲ್ಲಿ ನಾನು ಹೇಳೋದೇನೆಂದರೆ ಆ ಥರ ಯಾರಿಗೂ ಮನವು ಬರೋದು ಬೇಡ. ಮಾದಕ ವಸ್ತುಗಳ ವ್ಯಸನಿಗಳು ಯಾರೂ ಆಗೋದು ಬೇಡ. ಎಲ್ಲರೂ ಕೂಡ ನಮ್ಮ ಜಾಲಹೋಬಳಿ ಚೆನ್ನಾಗಿರಬೇಕು ಅನ್ನೋದೇ. ಇಡೀ ಪ್ರಪಂಚದಲ್ಲಿ ಚೆನ್ನಾಗಿರಬೇಕು, ಆದರೆ ನಾನು ನಮ್ಮ ಜಾಲಹೋಬಳಿ ಫಸ್ಟ್ ಚೆನ್ನಾಗಿರಬೇಕು ಅಂತೇಳಿ ನಾನು ಫಸ್ಟು ನಮ್ಮ ಆಟಗಾರರಿಗೆ ಆಶಿಸ್ತೀನಿ. ಹಾಗೆ ದೇವರು ಕೂಡ ಅವ್ರ ಮೇಲೆ ಕೃಪೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ TV ವಾಹಿನಿ ಮುಖಾಂತರ ಬೇಡ್ಕೊತೀನಿ ನಾನು.